ಹೇಳ್ರಪ್ಪ. ರಾಜು ಅವನ ಹುಡುಗಿಗೆ ಪ್ರಪೋಸ್ ಮಾಡ್ಬೋದಿತ್ತು, ಅವನಿಗೆ ಧೈರ್ಯ ಇಲ್ಲ. ಫುಲ್ ಬೇಜಾರ ಇದೆಲ್ಲ. ಹೌದು ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು, ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಏನ್ ಮಾಡಕ್ಕಾಗಲ್ಲ. ಯಾಕೆ ಓದಿತ್ತಲ್ಲ. ಹೇಳ್ಬೇಕಾಗಿತ್ತು ನನ್ನ ಪ್ರಕಾರ ನಾಳೆ ಸೂಸೈಡ್ ಮಾಡ್ತಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ನೀನಲ್ಲ, ನಾನು ನಾಳೆ ಪಕ್ಕ ಅವನಿಗೆ ಹೆಲ್ಪ್ ಮಾಡ್ತೀನಿ. ಆದ್ರೆ ಅವನಿಗೆ ಧೈರ್ಯ ಇಲ್ಲ. ಅವನಿಗೆ ಧೈರ್ಯ ಇಲ್ಲ, ನಾವು ಏನ್ ಮಾಡೋದು. ನನ್ನ ಲವ್ ಸ್ಟೋರಿ ಕನ್ಸಲ್ಲೇ ಉಳಿತೋ ಇಲ್ಲ ಕೈಗೆ ಸಿಗ್ತಾಳೋ ಎಲ್ಲ ಕನ್ಫ್ಯೂಸ್. ಇವತ್ತು ಹೇಳ್ಬೋದಿತ್ತಾ? ಇವತ್ತೇ ಅಂತ ಒಳ್ಳೆ ಚಾನ್ಸ್ ಸಿಕ್ಕಿತ್ತು. ಚಾನ್ಸ್ ಬೇಕು, ಒಂದೇ ಒಂದು ಚಾನ್ಸ್. 3 ಅವರ್ ಚಾನ್ಸ್ ಸಿಕ್ಕಿತ್ತು, ಆದ್ರೆ ಅವನಿಗೆ ಇವತ್ತು ಹೇಳ್ಲಿಕ್ಕಂತ ಹೋದ, ಆಗ ರಿಕ್ಷಾದಲ್ಲಿ ಬಂದ್ರು, ಮಿಸ್ ಆಯ್ತು. ಏನ್ ಮಾಡಕ್ಕಾಗಲ್ಲ. ಇದನ್ ಬರಿತಾನಲ್ಲ ಅವನೆಂತ ಖತರ್ನಾಕ್ ಕಲಾವಿದ ಅಂದ್ರೆ ಏನು ಮಾಡ್ದೇರಂಗ್ ಮಾಡ್ಬಿಡ್ತಾನೆ. ಮುಖ ನೋಡಿ ಒಂದು ಮಾಡಿದೆಲ್ಲ ಮಾಡ್ಬಿಟ್ಟು ಹೆಂಗ್ ಕೂತ್ಕೊಂಡಿದ್ದಾರೆ. ಏನೋ ಮಾಡಿದ್ವಿ ದೇವ್ರೆ. ಎದಕ್ಕಾಗ ಯಾಕೆ ಚಂಚ ರಾಜು 3 ವರ್ಷದಿಂದ ಏನೋ ಮಾಡಿದ್ದೀನು. 3 ವರ್ಷದಿಂದ ನೋಡ್ತಿದ್ವಿ. ಲೇ ಮಗ, ನೀ ನಂಬ್ಕೊಂಡ್ರೆ ನಂಬಿಕೆ ಎಲ್ಲ ಕಾಣೋದು ಭ್ರಮೆ. ಆ ಭ್ರಮೆಲ್ಲ ಬದುಕ್ತಾ ಇಲ್ಲ ನೀನು, ತಿಳ್ಕೊ. ಇದೇ ತರ ಕಾದ್ರೆ 4 ವರ್ಷ ಅಲ್ಲ 400 ವರ್ಷ ಕಾದ್ರೂ ಒಂದು ಸಿಗೋದಿಲ್ಲ. ಹಿಂಗೆ ಕಾದು 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 ಒಂದು ಸತೋಚ ಬಿಡು ಮಗನೇ. 3 ವರ್ಷ ಥ್ಯಾಂಕ್ ಯು. ಥ್ಯಾಂಕ್ಸ್, ಲವ್ ಯು. ಕಾಫಿ ಟೀ ನೋಡಿ ಫ್ರೆಂಡ್ಸ್, ಸುಮ್ಮನೆ ಇರು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಗೈಸ್, ನಮ್ಮ ರಾಜು ಬೈ ಅವ್ರ ಹುಡುಗಿನ ಮಿಸ್ ಮೇಲೆ ಟೀ ಕೊಡ್ಸಿದ್ದಾರೆ. ಪ್ರೀತಿ ಇದ್ದರಿಂದ ಕಾಫಿ ಟೀ ಟೀ ಮರ ಟೀ ಅಲ್ಲ ಇದು, ಟೀ ಅಲ್ಲ, ಯಾರು ಆರ್ಡರ್ ಮಾಡಿದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನೋಡಿ ಗಾಯ್ಸ್, ನಮ್ಮ ವಿನೋದ್